ನಮಸ್ಕಾರ ಎಲ್ರಿಗೂ. ಇಂದು ನಾನು ವಿಶೇಷ ಒಂದು ಜಾಗಕ್ಕೆ ಬಂದಿದ್ದೇನೆ. ಬನ್ನಿ ಎಲ್ಲರಿಗೂ ತೋರಿಸ್ತೀನಿ. ನೀವು ಈಗ ನೋಡ್ತಿರ್ಬೋದು, ಇದು ಮಾರಿಯಮ್ಮ ಟೆಂಪಲ್. ವಿಯೆಟ್ನಾಂನಲ್ಲಿ ಇದೆ. ವಿಯೆಟ್ನಾಂನ ಹೋಚಿಮಿನ್ ಸಿಟಿಯಲ್ಲಿ ಇದೆ, ಡಿಸ್ಟಿಕ್ 1ನಲ್ಲಿ ಇದೆ. ಹೀಗೆ ಒಳಗೆ ಬಂದರೆ ನೀವು ಮಾರಿಯಮ್ಮನ ಗುಡಿ ನೋಡ್ಬೋದು. ಒಳಗೆ ಮಾರಿಯಮ್ಮ ಪ್ರತಿಮೆ ಇದೆ ಒಳಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಇಲ್ಲಿ ಕಾಯಿ ಮತ್ತು ಉಪ್ಪು ಎಣ್ಣೆಗಳನ್ನು ಇಟ್ಟಾರೆ. ನಾವು ನಮ್ಮ ದೇವಸ್ಥಾನಗಳಲ್ಲಿ ಏನು ಮಾಡ್ತೀವಿ, ಹಣ್ಣು ಕಾಯಿ ಎಲ್ಲ ತರ್ತೀವಿ. ಇದು ವಿಯೆಟ್ನಾಮಿ ಪದ್ಧತಿಯ ಪ್ರಕಾರ ಇವರು ಈ ಥರ ಇಟ್ಟಿದ್ದಾರೆ, ಎಲ್ಲ ನೋಡ್ತಿರ್ಬೋದು. ಹಾಗೆ ಇಲ್ಲಿ ಜಾಸ್ತಿ ಅಕ್ಕಿನೂ ಇಟ್ಟಿದ್ದಾರೆ. ಅಕ್ಕಿನೂ ಕೂಡ ದಾನದ ರೀತಿಯಲ್ಲಿ ಅಂದರೆ ಕೊಡ್ತಾರೆ ಇಲ್ಲಿ. ಓಕೆ, ಹೀಗೆ ನಾವು ಇಲ್ಲೇ ಹೀಗೆ ಈ ಕಡೆ ಹೋದರೆ ನಾವು ಮಾರಿಯಮ್ಮನ ಗುಡಿ ಸುತ್ತ ಒಂದು ಸುತ್ತ ಹಾಕ್ಬೋದು. ನಿಮಗೆ ತೋರಿಸ್ತೀನಿ ನೋಡಿ. ಇದು ಹೀಗೆ ಹಿಂದೆ ಹೋದರೆ ಮಾರಿಯಮ್ಮನ ಗುಡಿ ಒಂದು ವೃತ್ತಾಕಾರವಾಗಿ ಹಾಕಿ ನಾವು ಪ್ರದಕ್ಷಿಣೆ ಹಾಕುವಂಥ ಜಾಗ ಇದು. ಈ ಕಡೆ ಎಲ್ಲ ಕೂರ್ಬೋದು ಬಂದವರಿಗೆ. ಈ ಕಡೆ ಒಳಗಿದೆಯಲ್ಲ ಸ್ವಲ್ಪ, ಇಲ್ಲಿ ನಾವು ಸುತ್ತ ಹಾಕಿ ಪ್ರದಕ್ಷಿಣೆ ಅಂತ ಮಾಡೋದು. ಇಲ್ಲಿ ವಿಯೆಟ್ನಾಮಿ ಜನರು ಬರ್ತಾರೆ, ಅವರು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಈ ದೇವಸ್ಥಾನದಲ್ಲಿ ಮಾರಿಯಮ್ಮ ಗುಡಿಲಿ ಯಾವುದೇ ರೀತಿಯ ಧರ್ಮದ ಭೇದ ಭಾವ ಇಲ್ಲ, ಎಲ್ಲ ಜನಾಂಗದವರು ಬರ್ತಾರೆ. ನೋಡ್ಬೋದು, ವಿಯೆಟ್ನಾಮೀಸು ಪೂಜೆ ಮಾಡ್ತಿದ್ದಾರೆ. ಅವರು ನಂಬಿಕೆ, ಮಾರಿಯಮ್ಮ ಪೂಜೆ ಮಾಡೋದು ಅವರು ನಂಬಿಕೆ ಇದೆ ಮಾರಿಯಮ್ಮನ ಮೇಲೆ. ಅದಕ್ಕಾಗಿ ಅವ್ರು ಪೂಜೆ ಮಾಡಿ ಅವ್ರು ಬಂದಂಥ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಬಂದರೆ ಹಿಂದಗಡೆ ಕೆಲವೊಂದು ಪ್ರತಿಮೆ ಇಟ್ಟಿದ್ದಾರೆ, ಹಾಗೂ ಮಾರಿಯಮ್ಮನ ಸ್ಟ್ಯಾಚು, ಹಲವಾರು ಅವತಾರಗಳು, ಮಾರಿಯಮ್ಮನ ಅವತಾರಗಳ ಸ್ಟ್ಯಾಚುಗಳನ್ನು ಗೋಡೆ ಮೇಲೆ ಮಾಡಿ ಅದರ ನೇಮ್ ಕೂಡ ಬರೆದೇ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇದು. ಆಮೇಲೆ ಇಲ್ಲಿ ಬಂದರೆ ನಿಮಗೆ ಕಾಣಿಸ್ತಿದೆ, ವಿವಿಧ ರೀತಿಯ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಮೂರ್ತಿ, ದೇವರ ಮೂರ್ತಿ, ಗಣೇಶ ಆಗಲಿ, ಪಾರ್ವತಿ ಆಗಲಿ, ಲೋಹದ ಪಂಚಲೋಹದ ಮೂರ್ತಿಗಳು ನೀವು ನೋಡ್ತಾ ಇರ್ಬೋದು. ಹಾಗೂ ಸೀರೆಯನ್ನು ಇಟ್ಟಿದ್ದಾರೆ. ಇದು ಸೇಲಿಗೆ ಇಟ್ಟಿದ್ದಾರೆ ಅನಿಸುತ್ತೆ ನನಗೆ. ಯಾರು ಬೇಕಾದ್ರೂ ತಗೋಬೋದು ಅನಿಸುತ್ತೆ. ಹಾಗೆ ಈ ಕಡೆ ಬಂದರೆ ನಾವು ಈಗ ಮಾರಿಯಮ್ಮನ ಗುಡಿ ಒಂದು ಸುತ್ತ ಹಾಕಿ ಬಂದೀವಿ. ಈಗ ಆ ಅಕ್ಕಪಕ್ಕ, ಮಾರಿಯಮ್ಮನ ಅಕ್ಕಪಕ್ಕದಲ್ಲಿ 2 ದೇವರುಗಳನ್ನ ಇಟ್ಟಿದ್ದಾರೆ. ಸೇವಕ ದೇವರು ಅನ್ಬೋದು ಅವುಗಳನ್ನ. ಹೀಗೆ ಇದರ ಹೆಸರು ಗೊತ್ತಿಲ್ಲ, ಏನೋ ಇದೆ ಬರೆದಿದೆ. ಇಲ್ಲಿ ಏನು ಕೊಡ್ತಿದ್ದಾರೆ ಗೊತ್ತಿಲ್ಲ, ನೋಡುವ ಬನ್ನಿ. ಇದು ಅಕ್ಕಿ ಮತ್ತು ಉಪ್ಪು ಕೊಡ್ತಿದ್ದಾರೆ. ಯಾಕೆ ಹಿಂಗೆ ಕೊಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಹೀಗಿರ್ಬೋದು ಮೋಸ್ಟ್ಲಿ. ನಾವು ಪ್ರಸಾದದ ರೀತಿಯಲ್ಲಿ ನಾವು 2 ತಗೊಳ್ಳೋಣ, ಒಂದು ಅಕ್ಕಿ ಮತ್ತು ಒಂದು ಉಪ್ಪು ತಗೊಂಡಿನಿ. ಊರಲ್ಲಿ ಪ್ರಸಾದ ಅಂತ ಕೊಡ್ತಾರೆ, ಇಲ್ಲಿ ಈ ಟೈಪ್ ಕೊಡ್ತಾರೆ. ಇಲ್ಲಿ ಯಾರು ಪ್ರಸಾದನ ಕುಕ್ ಮಾಡೋರು, ಅಡುಗೆ ಮಾಡೋರು ಯಾರೂ ಇರೋದಿಲ್ಲ. ಪೂಜಾರಿ ಇರ್ತಾರೆ, ಆದರೆ ಅವರು ಪೂಜಾರಿ ದೇವರ ಕಾರ್ಯಗಳನ್ನು, ಅಂದರೆ ಸ್ವಚ್ಛತೆ ಕಾರ್ಯ, ದೇವರನ್ನ ಅಲಂಕಾರ ಮಾಡೋದು ಅಥವಾ ಅದರ ಸ್ವಚ್ಛತೆ ಇಟ್ಕೊಳ್ಳೋದು ಅಷ್ಟೇ ಮಾಡ್ತಾರೆ. ಹಾಗೆ ಆರತಿ ಕೂಡ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಪೂಜಾರಿ ಇವರು ನಿಂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಪೂಜಾರಿ ನನ್ನ ಪ್ರಕಾರ ಅವರು ತಮಿಳುನಾಡು ಸ್ಟೇಟ್ ಅವ್ರು ಆಗಿರ್ಬೋದು. ಯಾಕಂದರೆ ನಿಮಗೆ ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ, ಟೆಂಪಲ್ಲು 19th ಸೆಂಚುರಿಯಲ್ಲಿ ಅವರು ತಮಿಳುನಾಡಿನ ಟ್ರೇಡರ್ಸ್ ಗ್ರೂಪ್ ಅವರು ಬಂದು ಇಲ್ಲಿ ಟೆಂಪಲ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳ ಕೈಯಲ್ಲಿ ಈ ಟೆಂಪಲ್ ನಡೆಸ್ತಾ ಬರ್ತಿದ್ದಾರೆ, ಅವರ ಅಂಡರಲ್ಲಿ ಇದೆ. ಇವನು ನಮ್ಮ ಫ್ರೆಂಡು, ನಾನು ಮತ್ತು ಇವನು ಸೇರಿ ಟೆಂಪಲ್ಗೆ ಬಂದೀವಿ. ನಾವು ಯಾವಾಗಲೂ ವಿಶೇಷ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಪೂಜೆ ಅಂಥ ಕಾರ್ಯಕ್ರಮದಲ್ಲಿ ಬರ್ತಾಯಿರ್ತೀವಿ. ಯಾಕಂದರೆ ನನಗೆ ಸ್ವಲ್ಪ ದೂರ ಇರುತ್ತೆ ಈ ಟೆಂಪಲ್ಲು, ಯಾವಾಗಲೂ ಬರಲಿಕ್ಕೆ ಆಗಲ್ಲ.
ಈತ ಕಾರ್ಯಕ್ರಮ ವಿಶೇಷ. ಈಗ ಹೊಸ ವರ್ಷ ಆಯಿತು, ಆ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಆಮೇಲೆ ಈ ದೀಪಾವಳಿ ಆಗಿರ್ಬೋದು, ಗಣೇಶ ಚತುರ್ಥಿ ಅಥವಾ ದುರ್ಗಾ ಪೂಜೆ ಅಂತ ಅದು ನಡೆಯುತ್ತೆ, ಇಲ್ಲಿ ಮಾಡ್ತಾರೆ. ಹಾಗೆ ಇಲ್ಲಿ ವಿಯೆಟ್ನಾಮ್ ಈ ಇದರಲ್ಲಿ ಒಂದೇ ಟೆಂಪಲ್, ಹಲವಾರು ಟೆಂಪಲ್ಗಳಿವೆ. ಇನ್ನೊಂದು ದಿನ ನಿಮಗೆ ಆ ವಿಡಿಯೋ